ಅವಳು ಲಾಕರಲ್ಲಿ ಏನೇನೋ ಇಟ್ಕೊಂಡಿದ್ದಾಳೆ. ನೋಡೋಣ, ನೀವು ನೋಡಿ ಬನ್ನಿ ಲೈವ್ ಎಕ್ಸಾಮ್. ಎಷ್ಟು ನೋಡಿ ನಾವು ಹೆಂಗೆ ಕಿತ್ತಿರ್ತೀವಿ ಹಿಂಗೆ ಮಾತಿಗೆ ಮಾತು. ಅವ್ರು ತುಂಬಾ ಭಯ ಆಗ್ತಾ ಇತ್ತು. ಹೌದಾ? ನಿಮ್ಮ ಫೋನ್ನ ಹೆಂಗ್ ಕೂತ್ಕೊಂಡಿದ್ದಾರೆ ಕಾಲು. ಕಿಡ್ನಿ ಮಾರ್ಕ್ ಕೊಡ್ಸಿದೀನಿ, ಚೆನ್ನಾಗಿ ನೋಡ್ಕೊ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ ಟ್ರಿಪ್ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಬೆಳಗ್ಗೆ ಬಂದಿದ್ದು ನಾವು. ನೆನ್ನೆ ಒಂದು ಕೇರಳದಲ್ಲಿ ಫೇಮಸ್ ಟೆಂಪಲ್ ಕೊಟ್ಟಿಯೂರು ಟೆಂಪಲ್ ಅಂತ ಇದೆ, ಅಲ್ಲಿ ಶಿವನ ದೇವಸ್ಥಾನ ಇದೆ. ಅದಕ್ಕೆ ಹೋಗಿ ಏನಿಲ್ಲ ಅಂದರೂ 4-5 ಕಿಲೋಮೀಟ್ರ್ ನಡೆದಿದ್ದೀವಿ. ಸೊ ಅಲ್ಲಿ ನಡೆದು ಫುಲ್ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು, ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ಸೊ ಈಗ ಬಂದು ನಿದ್ದೆ ಮಾಡಿ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದೀವಿ. ಆ್ಯಕ್ಚುಲಿ ಒಂದೇ ರೌಂಡ್ ನಿದ್ದೆ ಆಗಿರೋದು, ಇನ್ನೊಂದು ಸ್ವಲ್ಪ ಮಲ್ಕೋಬೇಕು. ಅರ್ಧಕ್ಕೆ ರಘು ಎಬ್ಬಿಸ್ಬಿಟ್ಟ, ಫೋನ್ ಕೊಡು, ಚಾರ್ಜರ್ ಕೊಡು ಅಂದ್ಕೊಂಡು. ನಾನು ಅವನಿಗೆ ಮೊಬೈಲ್ ಕೊಟ್ಟಿರಲಿಲ್ಲ ಅಲ್ವಾ ಬರ್ತ್ಡೇ ದಿನ, ಸೊ ಮನೇಲೇ ಇತ್ತು. ಅದಕ್ಕೋಸ್ಕರ ಇವತ್ತು ಮೊಬೈಲ್ ಕೊಡೋಣ ಅಂಥೇಳಿ ಬಂದಿದ್ದೀನಿ. ನಮ್ಮ ಪಿಂಕಿ ಎತ್ತಿಟ್ಟಿದ್ದಾಳೆ, ಎಲ್ಲಿಟ್ಟವಳೋ ಗೊತ್ತಿಲ್ಲ. ಅವಳು ಸಪ್ರೇಟ್ ಲಾಕರ್ಗಳೆಲ್ಲ ಇದೆ ಇವಾಗ. ಅವಳು ಲಾಕರಲ್ಲಿ ಏನೇನೋ ಇಟ್ಕೊಂಡಿದ್ದಾಳೆ. ಅವಳು ಲಾಕರಲ್ಲಿ ಅದು ವಿಡಿಯೋ ಬೇಕಾ? ಹೌದು ಬೇಕು, ನಾನು ತೋರಿಸ್ತೀನಿ ಈಗಲೇ. ಕೊಡು, ಅದ್ರಿಗೆ ಏನಿಲ್ಲ. ನಿಮ್ಮ ಫೋನ್ನ. ಥ್ಯಾಂಕ್ ಯು ಪಿಂಕಿ. ಹೇಳು ಪಿಂಕಿ, ಇದಕ್ಕೆ ನಾನು ಎಷ್ಟು ವನವಾಸ ಪಟ್ಟೆ ಅಂತೇಳಿ. ಅಯ್ಯಪ್ಪ ಹೇಳ್ಬಾರ್ದು. ಬಟ್ ಬೇಜಾರು ಏನಾಯ್ತಂದ್ರೆ ನೀವು 9 ಗಂಟೆಗೆ ಹೋಗಿರಿ, ಫೋನ್ 11 ಗಂಟೆಗೆ ಬಂದೈತೆ. 2 ತಾಸಲ್ಲಿ ಬಂದೈತೆ. ಹೆಂಗ್ ವನವಾಸ ಪಟ್ಟೆ ಅಂತ ಹೇಳು. ಹಿಂಗೆ ವನವಾಸ ಪಟ್ವಿ ಅಂದರೆ 1 ಡೇ ಡೆಲಿವರಿ ಫ್ಲಿಪ್ಕಾರ್ಟ್. ನಂಬೇಡ್ರಿ ಅಂತ ಹೇಳಲ್ಲ, ಬಟ್ ಏನೋ ಪ್ರಾಬ್ಲಮ್, ಏನು ಇಶ್ಯೂ ಆಗಿತ್ತು ಅಂತ ಗೊತ್ತಿಲ್ಲ. ಯಾವತ್ತೂ ಅಷ್ಟೇ ಒಂದು ಹೇಳ್ತೀನಿ, ಈ ಗ್ಯಾಜೆಟ್ಸ್ನ 1 ಡೇ ಡೆಲಿವರಿ ಅಂತ ದಯವಿಟ್ಟು ಮಾಡಬೇಡಿ. ಯಾವುದೇ ಆ್ಯಪಲ್ಲೂ ಮಾಡಿದ್ರು ನಿಮ್ದು ಏನಾನ ಇರುತ್ತೆ ಅಂದಾಗ 2 ದಿನದ ಮುಂಚೆ 1 ಡೇ ಡೆಲಿವರಿ ಮಾಡಿರಿ. ನಾಳೆ ಇವತ್ತೇ ಬೇಕು ಅಂತ ಮಾಡಕ್ಕೆ ಹೋಗ್ಬಿಡ್ರಿ. ನಾನು ಹಂಗೆ ಮಾಡಿ ವರೆವರೆಗೂ ರಿಲಯನ್ಸ್ ಮಾರ್ಟ್ ಹತ್ರ ಹೋಗಿ ಹೊಸದು ತಗೊಳ್ಳೋದ ಹಳೇದು ಮಾಡೋದ ಅಂತೆಲ್ಲ ಯೋಚನೆ ಮಾಡಿ ಫೈನಲ್ಲಿ ಟ್ರಿಪ್ಪಿಗೆ ಹೋದ್ರಿ, ಫೋನ್ ಬಂತು. ಹೌದು, ಬೇಜಾರಾಯಿತು ಅವತ್ತಿನ ದಿನನೇ ಕೊಡಬೇಕು ಅಂತೇಳಿ. ಈಗ ನಾನು ವಿಡಿಯೋ ಮಾಡಬೇಕಾ? ಆ್ಯಕ್ಚುಲಿ ಅವತ್ತಿನ ದಿನನೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವತ್ತಿನ ದಿನ ನೀನೇ ಓಪನ್ ಮಾಡ್ತೀಯಲ್ಲ ಕಲ್ಲೋಗಕ್ಕ? ಇಲ್ಲ ಇದು ಬೇಡ, ಬಾಕ್ಸ್ ಬೇಡ. ಬನ್ನಿ, ಹೊಸ ಮೊಬೈಲು. ನಮ್ಮ ಯಜಮಾನ್ರ ರಿಯಾಕ್ಷನ್ ಗೊತ್ತು, ನಮ್ಮ ಯಜಮಾನ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ. ನೋಡೋಣ, ನೀವು ನೋಡಿ ಬನ್ನಿ ಲೈವ್ ಎಕ್ಸಾಮ್. ಎಷ್ಟು ಇತ್ತು ಎಲ್ಲ ಹೇಳ್ತೀರಾ? ಏನಿಲ್ಲ. ರಘು ಆಲ್ರೆಡಿ ಫೋನ್ ಯೂಸ್ ಮಾಡ್ತಾ ಇದ್ದಾನೆ, ಇವಾಗ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ. ಫುಲ್ಲು ಖುಷಿಯಾಗಿದ್ದಾನೆ. ಇವತ್ತೊಂದು ಪ್ರಾಡಕ್ಟ್ ತರಿಸಿದ್ದೆ, ಸೊ ಆ ಪ್ರಾಡಕ್ಟ್ನ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡೋಣ ಅಂತೇಳಿ ನಾನು ನಿಮ್ಮ ಮುಂದೆ ನಿಂತಿದ್ದೀನಿ. ಸೊ ಬನ್ನಿ ಈಗ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ, ನೋಡಿರೋ. ಸೊ ಗೈಸ್, ಇದೇ ಆ ಪ್ರಾಡಕ್ಟು ನೋಡ್ತಾ ಇದ್ದೀರಲ್ಲ, ಅಗಾರೋದು ಮತ್ತೊಂದು ಪ್ರಾಡಕ್ಟ್ನ ತರಿಸಿದೆ. ಅಗಾರೋ ರೀಗೆನ್ಸಿ ನಟ್ ಮಿಲ್ಕ್ ಮೇಕರ್. ನೋಡಿ ಈ ರೀತಿ ಇದೆ, ಇದು 600 ml ಬರುತ್ತೆ, ಹಾಗೆ 1 year ವಾರಂಟಿ ಇದೆ. ಸೊ ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತೇಳಿ. ಆ್ಯಂಡ್ ನಮ್ಮನೇಲಿ ನೀರು ಕಾಯಿಸೋದು ಕೆಟ್ಟೋಗ್ಬಿಡ್ತು. ಸೊ ಪಿಂಕಿಗೆ ನೀರು ಕಾಯಿಸೋದು ಡೈಲಿ ಇಂಪಾರ್ಟೆಂಟ್. ಸೊ ಅವಳು ರೆಡಿ ಮಾಡ್ಸೋಕೆ ಕೊಟ್ಟಿದ್ದಾಳೆ, ಅದು ರೆಡಿ ಆಗೋ ಗಂಟ ಅಟ್ಲೀಸ್ಟ್ ಇದೇ ನಾನು ಯೂಸ್ ಮಾಡಲಿ. ಆ್ಯಂಡ್ ಇದರಲ್ಲಿ ತುಂಬಾ ಫಂಕ್ಷನ್ಸ್ ಇದೆ, ಅಂದರೆ ಒಂದರಲ್ಲೇ ಎಷ್ಟೊಂದು ಥರ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನೇ ತರಿಸ್ಕೊಂಡೆ. ಆ್ಯಂಡ್ ಈಗ ರಘು ಕೂಡ ಡಯಟ್ ಮಾಡ್ತಿದ್ದಾನೆ, ನಾನು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ, ಪಿಂಕಿನೂ ಕುಡಿತಾಳೆ, ರಘುನೂ ಕುಡಿತಾಳೆ. ಸೊ ಎಲ್ಲರಿಗೂ ಯೂಸ್ ಆಗುತ್ತೆ. ಆ್ಯಂಡ್ ಸಡನ್ನಾಗಿ ಒಂದು ಪ್ರೋಟೀನ್ ಜ್ಯೂಸ್ ಮಾಡ್ಕೋಬೇಕಂದ್ರೂ ಇದರಿಂದ ಯೂಸ್ ಆಗುತ್ತೆ ಅಂತೇಳಿ ಇದನ್ನ ತರಿಸ್ಕೊಂಡೆ. ಸೊ ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡಿದೀನಿ, ಹೇಗಿದೆ ಅಂತ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಿರೋದು ಅಗಾರೋ ರಿಗೆನ್ಸಿ ನಟ್ ಮಿಲ್ಕ್ ಮೇಕರ್. ಇದು ಓಪನ್ ಮಾಡಿದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಇದರಲ್ಲಿ ಟೋಟಲಿ 6 ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಸೋಯಾ ಮಿಲ್ಕ್, ಜ್ಯೂಸ್, ವಾಟರ್, ನಟ್ ಮಿಲ್ಕ್, ಸೆರಲ್ಸ್, ಹಾಗೆ ಕ್ಲೀನ್ ಫಂಕ್ಷನ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದ್ರ ಜೊತೆಗೆ ನಮಗೆ ಆಕ್ಸೆಸರೀಸ್ ನ ಕೊಟ್ಟಿದ್ದಾರೆ. ಡಿಟ್ಯಾಚಬಲ್ ಕೇಬಲ್, 20 ml ಮೆಜರಿಂಗ್ ಕಪ್, ಕ್ಲೀನಿಂಗ್ ಬ್ರಷ್, ಹಾಗೆ ಯೂಸರ್ ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ. ಸೊ ಈ ಜಾರ್ ನ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿದ್ದಾರೆ, 600 ml ಇರುತ್ತೆ. ಸೊ ಇವಾಗ ನಾನು ನಟ್ಸ್ ನ ಹಾಕ್ತಾ ಇದೀನಿ. ಸೊ ನಟ್ಸ್ನ ಹಾಕಿ ಜೊತೆಗೆ ನಟ್ಸ್ ಜೊತೆಗೆ ನಾವು ನೀರು ಕೂಡ ಹಾಕೋಬಹುದು, ಇಲ್ಲದ್ರೆ ಮಿಲ್ಕ್ ಕೂಡ ಹಾಕೋಬಹುದು. ಸೊ ನಾನು ನೀರು ಹಾಕೋತಾ ಇದ್ದೀನಿ. ಬನ್ನಿ ಇವಾಗ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈಗ ಈ ಫಂಕ್ಷನ್ ಬಟನ್ ನ ಪ್ರೆಸ್ ಮಾಡಬೇಕು. ಫಂಕ್ಷನ್ ಬಟನ್ ಪ್ರೆಸ್ ಮಾಡಿದಾಗ ನಿಮ್ಗೆ ಅದರಲ್ಲಿ ತೋರಿಸುತ್ತೆ ಯಾವ್ದನ್ನ ಪ್ರೆಸ್ ಮಾಡಬೇಕು ಅಂತೇಳಿ. ಸೊ ನಟ್ ಮಿಲ್ಕ್ಗೆ ಸ್ಟಾಪ್ ಮಾಡಿದ್ದೀನಿ, ಟೈಮ್ನ ಸೆಟ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಅದು ಟೈಮ್ ಸೆಟ್ ಆಗಿದೆ, ಯಾವ ರೀತಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರೋಣಂತೆ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಸೊ ಇವಾಗ ಇದನ್ನ ಸೋಸ್ಬಿಟ್ಟು ನಾನು ತೆಗ್ದಿದ್ದೀನಿ. ನೋಡಿ ನಟ್ ಮಿಲ್ಕ್ ರೆಡಿ ಆಗಿದೆ. ಹಾಗೆ ಇದರಲ್ಲಿ ಕ್ಲೀನಿಂಗ್ ಫಂಕ್ಷನ್ ಇರೋದ್ರಿಂದ ಜಸ್ಟ್ ನೀರು ಹಾಕ್ಬಿಟ್ಟು ಅಲ್ಲಿ ಕ್ಲೀನ್ ಫಂಕ್ಷನ್ ಇರುತ್ತಲ್ಲ ಅದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಅದಾಗದೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ ನೋಡಿ. ಸೊ ಒಂದು ಡ್ರೈ ಬಟ್ಟೆ ತಗೊಂಡು ಅದನ್ನ ಕ್ಲೀನ್ ಮಾಡಿಕೊಂಡು ಈಗ ನಾನು ಮ್ಯಾಂಗೋ ಜ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಂಗೋ ಜ್ಯೂಸ್ಗೂ ಆಸ್ ಇಟ್ ಈಸ್ ಮ್ಯಾಂಗೋ ಹಾಕಿ, ನೀರು ಹಾಕಿ, ಸಕ್ಕರೆ ಹಾಕಿ ಸ್ಟಾರ್ಟ್ ಮಾಡಿ ನಾನು ಫಂಕ್ಷನ್ ಅಲ್ಲಿ ಜ್ಯೂಸ್ಗೆ ಇಟ್ಟಿದ್ದೀನಿ. ಸೊ ಇವಾಗ ಜ್ಯೂಸ್ ರೆಡಿ ಆಗ್ತಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ.
ಸೊ ನೋಡಿದ್ರಲ್ಲ ಗೈಸ್, ಈ ಪ್ರಾಡಕ್ಟ್ ಇಂದ ಎಷ್ಟೆಲ್ಲ ಯೂಸ್ ಇದೆ ಅಂತೇಳಿ. ಸೊ ನಾನು ನಟ್ ಮಿಲ್ಕ್ ಮೇಕರ್ ಮಾಡಿದೆ, ಹಾಗೆ ಜ್ಯೂಸ್ ಕೂಡ ಮಾಡಿದೆ ಜೊತೆಗೆ. ಅಂಡ್ ಇದರಲ್ಲಿ ನೀರು ಕೂಡ ಕಾಯಿಸ್ಕೋಬಹುದು. ಸೊ ನೀರೇನು ಕಾಯಿಸ್ಕೊಳ್ಳೋದು, ನಾರ್ಮಲ್ ಆಗಿ ನಾವು ಸ್ವಿಚ್ ಹಾಕ್ಬಿಟ್ಟು ನಾರ್ಮಲ್ ಆಗಿ ನೀರು ಹೇಗೆ ಕಾಯಿಸ್ತೀವಿ ಅದೇ ರೀತಿ ಕಾಯಿಸೋದು. ಸೊ ನನಗಂತೂ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಯೂಸ್ಫುಲ್. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಆಗಿದ್ದೀನಿ, ಈಗಲೇ ಹೋಗಿ ಬೈ ಮಾಡಿ. ರಾತ್ರಿ ಎಲ್ಲ ಗಾಡಿ ಓಡಿಸಿ ಸುಸ್ತಾಗೈತಮ್ಮ. ಕಾಲ್ ನೋಡಿದೆ ಯಾವ ರೇಂಜ್ ಕೂತ್ಕೊಂಡಿದ್ದೆ, ತೋರ್ಸ್ ನೋಡಿ ಹೆಂಗ್ ಕೂತ್ಕೊಂಡಿದ್ದಾರೆ ಕಾಲು. ಏನಿಲ್ಲ ಅಂದ್ರೂ ನಾ 8 ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ ಬಂದಿದ್ದೆ, ಅದು ಮಳೆಯಲ್ಲಿ. ಆ ಟಾರ್ ರೋಡಲ್ಲಿ ಕಲ್ಲ ಚುಚ್ಚಿ ನೋಡಿ ಕಾಲೆಲ್ಲ ಕೆಂಪಗಾಗ್ಬಿಟ್ಟೈತೆ, ಫುಲ್ಲು ಕೆಂಪಗಾಗ್ಬಿಟ್ಟೈತೆ ಕಾಲೆಲ್ಲ. ಎಲ್ಲ ಮುಳ್ಳು ಚುಚ್ತೈತೆ ಹೊರಗಡೆ. ಯಾರು ಈ ರೇಂಜಿಗೆ ಕಿತ್ತಾರ? ಯಾರು ಯಾವ ರೇಂಜಿಗೆ ಕಿತ್ತಾರ ತಗಿ. ಹೊಡಿರೋ ಚಪ್ಪಾಳೆ. ಅಲ್ಲಿ ನೋಡು, ಅದು ಅವಾಗಲೇ ಅಲೋ ಅಂತ ಬರಕತ್ತೈತೆ ನೋಡು. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನೋಡು, ಅಷ್ಟು ಮುಂಚೆನೇ ಇರ್ತೈತೆ ಅಲೋ ಅಂತ. ಇಲ್ಲಿ ನೋಡು, ಆಲ್ರೆಡಿ ಅಲೋ ಐತೆ. ತಿರ್ಗಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಗೈಸ್ ಮೊಬೈಲು. ಅವನ್ನೆಲ್ಲ ಮಾಡ್ಕೊಳ್ಳಿ, ಆಮೇಲೆ ಯೂಸ್ ಮಾಡೋದನ್ನು ತೋರಿಸ್ತೀನಿ. ಪಾಸ್ವರ್ಡ್ ಐತೆ ಆಲ್ರೆಡಿ. ಹಾಂ, ಅವತ್ತೇನು ಹೇಳಿದ್ರಲ್ಲ 6 9 6 ಆಲ್ರೆಡಿ ಪಾಸ್ವರ್ಡ್ ಇಟ್ಟಾರ? ಅದು ಇದ್ರ ಪಾಸ್ವರ್ಡ್, ಸ್ಕ್ರೀನ್ ಪಾಸ್ವರ್ಡ್. ಹೌದಾ? ಯಾವಾಗಲೂ ಇಡೋದನ್ನ ಇಟ್ಲವಳು ಅಷ್ಟೇ. ನಾನು 6 ಇಡಲ್ಲ ಬಿಡು, ಬೇರೆ ಇಡ್ತೀನಿ. ಈಗ ಯಾವ್ದು ಬೇಕಾದ್ರೆ ಇಟ್ಕೊ, ಚೇಂಜ್ ಮಾಡ್ಬೋದು. ಹಿಂಗಾಯ್ತು. ಈ ಟೆಂಪರ್ ಗ್ಲಾಸ್ ಏನು ಹಾಕ್ಸಿಲ್ಲ ಇನ್ನು? ಅವತ್ತು ರಚ್ಚು ಕ್ಯಾಮ್ರಾ ಚೆಕ್ ಮಾಡೋದು ಇದಕ್ಕೆ ಪಾಸ್ವರ್ಡ್ ಇಟ್ವಿ ನಾವು, ಇಲ್ಲಾಂದ್ರೆ ಸುಮ್ಮನೆ ನೋಡಿ ಇಡ್ತೀವಿ ವಾಪಸ್. ಅಪ್ಪ. ಸೊ ಐಫೋನ್ ಏನು ಬೆಸ್ಟ್ ಅಂದರೆ, ಈ ಐಫೋನ್ ಆಗಿಂದೆಲ್ಲ ಇದರಲ್ಲೇ ಹಾಕೋಕ್ಕೆ ಇಷ್ಟೋ ಟೈಮ್ ಹಿಡಿತು. ಹತ್ರ 1.5 ಅವರ್ ಆಯಿತು. 1 ಅವರಿಂದ ನಾನು ಕಂಪ್ಲೀಟು. ಇದು 256 ಅಂದರೆ ನಂದು 220 GB ಇತ್ತು ಈ ಫೋನಲ್ಲಿ. ಸೊ ಇಷ್ಟೊತ್ತಾಯಿತು, ಇನ್ನೇನು 1 ನಿಮಿಷ ಇದೆ. 1 ನಿಮಿಷ ಆದ ತಕ್ಷಣ ಈ ಫೋನ್ ಆಗಿರೋದಲ್ಲ. ಈ ಫೋನ್ ಯಾರಿಗೆ ಕೊಡಲಿ? ಯಾರು ಕೊಡ್ತೀಯಾ? ಪಿಂಕಿ ಕೊಡು. ಹ್ಞೂ, ಪಿಂಕಿ ನೋಡಿ, ಪ್ರೇಮಲೋಕ ಅಂತ ಬ್ಯಾಕ್ ಕೇಸ್ ತರಿಸಿ ಕ್ಯಾಸೆಟ್. ಅದಕ್ಕೇನು ಹಾಕ್ಸ್ತೀಯಾ? ಹೆಂಡತಿ ಆಶೀರ್ವಾದ ಅಂತ. ನೀನು ಗಂಡನ ಆಶೀರ್ವಾದ ಅಂತ ಯಾವಾಗಲ 1 ವರ್ಷ ಆಗ್ಬೇಕಿತ್ತು ಹಾಕ್ಸಿ. ಹಾಕ್ಸಿಯಾ? ನೀನು ಹುಷಾರು, ಟಿಟ್ ಫಾರ್ ಟ್ಯಾಟ್ ಅಂತ ಕೊಟ್ಟಿ. ನಾನೇನೋ ನಾಳೆ ಅಂದ್ರೆ ಏನು, ನಾನು ನಾಳೆ ಇದುವರೆಗೂ ಆಯ್ತು 1 ನಿಮಿಷ, ಇದುವರೆಗೂ ನಿನ್ ಬರ್ಡೇಗೆ ಯಾರು ಚೆನ್ನಾಗಿರೋ ಗಿಫ್ಟ್ ಕೊಡ್ಸಿ? ನಾನು ಕೊಡ್ಸೀನಿ. ಏನ್ ಕೊಡ್ಸಿದ್ದೆ ನೀನು? ಫಸ್ಟ್ ಬರ್ಡೇ ಮದ್ವೆ ಆದಾಗಿದ್ದು ನಿನ್ಗೆ ಗೋಲ್ಡ್ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಬಾಸ್ಯ ಡ್ರೆಸ್ ಇಂದ ಹಿಡಿದು ಗೋಲ್ಡ್ ಇಂದ ಹಿಡಿದು ಎಲ್ಲ ಕೊಡ್ಸಿ. ನಾನು ಬರ್ಡೇ ಕೇಳಿದ್ ನಾನು. ಬರ್ಡೇ ಕೊಡ್ಸಲ್ಲ, ದುಡ್ಡಿದ್ದಾಗ ಕೊಡಿಸ್ತೀನಿ. ನೀನ್ ದುಡ್ಡಿದ್ದಾಗ ಬರ್ಡೇ ಇದ್ದಾಗ ನಾನೇನ್ ಮಾಡಿ? ಬರ್ಡೇಗೆ ಸರ್ಪ್ರೈಸ್ ಕೊಡೋದು ಇಷ್ಟ, ನನಗೆ ಬಹಳ ಇಷ್ಟ. ನನಗೆ ಬೇಕಿತ್ತು ಫೋನು. ನಾನು ಹೇಳಿಲ್ಲ ಗೈಸ್, ಏನೇ ಕೊಡ್ಸಿದ್ರೆ ಬಹಳ ಇಷ್ಟ. ಬಟ್ ನೀನು ಕೊಂಕ್ ಮಾತಾಡ್ಬಿಡ್ತೀವಿ ಒಂದ್ಸಲ. ನಾನೇನೋ ಅಂದ್ರೆ ಅಪ್ಪಿ ತಪ್ಪೀಗ ಏನೇ ನಾನು ಫೋನ್ ಕೊಡ್ಸಿಲ್ವೇನೆ ಅಂದ್ರೆ, ಓ ಏನ್ ನೀನ್ ಒಬ್ಬನೇ ಕೊಡ್ಸಿ, ನಾನು ಕೊಡ್ಸಿನಿ ಅಂತ. ಅಲ್ಲ, ಫೋನ್ ಕೊಡ್ಸ್ಬಿಟ್ಟು ಅದನ್ನ 1,00,000 ಹೇಳ್ತದೆ. ಅಲ್ಲ, ನೀನು ಈಗ ಅನ್ನಕ್ಕೊಂದು ಮಾತು ಸಿಕ್ತಲ್ಲ ಅಂತ ಒಂದು. ಅದೇ ಅನ್ಸ್ಕೊಳ್ಳೋದು ಬೇಡ, ಅನ್ನೋದು ಬೇಡ ಅಂತ ಕೊಡ್ಸ್ಬಿಟ್ಟು ಹಿಂಗೆ ನಾವು. ಓಕೆ, ಸೊ ಫೈನಲಿ ಫೋನ್ ನೋಡಿ, ನಾವು ಹೆಂಗೆ ಕಿತ್ತಿರ್ತೀವಿ, ಹಿಂಗೆ ಮಾತು ಕೊಡ್ಕೊಂಡು ಕಿತ್ತಾಡ್ತೀವಿ. ನಿಮ್ಗೆ ಲೈವ್ ತೋರಿಸ್ತೀವಿ. ಒಟ್ನಲ್ಲಿ ಕೊಡಿಸ್ತಲ್ಲ. ನಾನು ಆಕ್ಚುಲಿ ಉಲ್ಟಾ ನೋಡು, ಹೆಣ್ಮಕ್ಳು ಫೋನು ನನಗೆ ಕೊಡಿಸಿ, ನಾನು ನಿನಗೆ ಗಂಡ್ಮಕ್ಳು ಫೋನ್. ಇಬ್ರು ಚೇಂಜ್ ಮಾಡ್ಕೊಳ್ಳೋಣ. ನನಗೆ ಇರಲೇ ಕೊಡು. ಹೇಳಿದ್ರೆ ಅವಾಗ ನಿನ್ನ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದಿಲ್ಲ, ನೀವು ಹೊಸದು ಯೂಸ್ ಮಾಡ್ಬೋದಿತ್ತು. ಬೇಡ, ನನಗೆ ಪರವಾಗಿಲ್ಲ, ಇಟ್ಕೊ. ಯಾಕೆ ಗೋಲ್ಡನ್ ಕಲರ್ ಯಾರು ಯೂಸೇ ಮಾಡಲ್ವಾ? ಅಂದ್ರೆ ಇದು ರೋಸ್ ಗೋಲ್ಡ್ ಅಲ್ಲ ಅಂತ. ರೋಸ್ ಗೋಲ್ಡನ್ ಅಲ್ಲ, ಅದು ಗೋಲ್ಡನ್. ಗೋಲ್ಡನ್ ಅಲ್ಲ, ಇದು ರೋಸ್ ಗೋಲ್ಡ್. ನೀನ್ ಹೆಂಗೋ ಇದೇನಾಗ್ತಿರ್ತಾನೆ. ಆದ್ರೂ ಹುಡುಕಿದ್ರೆ ರೋಸ್ ಗೋಲ್ಡ್ ಕೇಸ್ ಹಾಕೋತಿ, ಏನು ಆಗಲ್ಲ ಕಣ, ಯೂಸ್ ಮಾಡು. ಕೊಟ್ಟಿಯೂರ್ ಟೆಂಪಲ್ ಹೋಗಿದ್ದು ಹೆಂಗನ್ಸ್ತು? ಚೆನ್ನಾಗಿತ್ತ? ಕೊಟ್ಟಿಯೂರ್ ಟೆಂಪಲ್ ಅಂತೂ ಎಷ್ಟು ಜನ ಮೆಸೇಜ್ ಮಾಡಕತ್ತಾರ ಗೊತ್ತಾ ಅವಾಗಿಂದ. ಬೇಕಾಗೈಸ್ ನಿಮಗೆ ಸಪ್ರೇಟ್ ಬ್ಲಾಗು ಬೇಕಿದ್ರೆ ಇದ್ರಲ್ಲಿ ಕಮೆಂಟ್ಸ್ ಹಾಕಿ ನಮ್ಮ ಯಜಮಾನ್ರು ಇನ್ನೊಂದ್ಸಲ ಹೋಗ್ಬಿಡ್ಬೇಕು. ಅಪ್ಪ ಹೋಗೋದಿರ್ಲಿ, ಕಾಲೆಲ್ಲ ಊದ್ಕೊಂಡು ಮತ್ತೆ ನಾನು ನಡ್ಕೊಂಡು ಹೋಗೋದು. ಆಮೇಲೆ ಕೊಟ್ಟಿಯೂರ್ಗೆ ಹೋದ್ರೆ ವೀಕೆಂಡ್ ಹೋದ್ರೆ ಮುಗಿದ ಕತೆ ಗೋವಿಂದ. ವೀಕೆಂಡ್ ದಯವಿಟ್ಟು ಯಾವುದೇ ಕಾರಣಕ್ಕೆ ಹೋಗ್ಬೇಡ್ರಿ. ವೀಕೆಂಡ್ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಹೋಗಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಭಾರಿ ಕಷ್ಟ ಆಯ್ತು. ಹೌದು ನೋಡಿ, ಈ ಫೋನು ನಂದು ಹಳೆ ಫೋನು ಹೆಂಗೆ ಇಟ್ಕೊಂಡಿನಿ ಅಂತ ತೋರಿಸ್ತೀನಿ. ನಾನು ಹಳೆ ಫೋನು ಹೆಂಗೆ ಇಟ್ಕೊಂಡಿನಿ, ಒಂದೇ ಒಂದು ಸ್ಕ್ರ್ಯಾಚ್ ಮಾಡ್ಕೊಂಡಿಲ್ಲ. ಒಂದು ಸಣ್ಣ ಸ್ಕ್ರ್ಯಾಚ್ ಇಲ್ಲ ಫೋನಿಗೆ, ಅಷ್ಟು ಚೆನ್ನಾಗಿ ಇಟ್ಕೊಂಡಿನಿ. ಇವಾಗ ಇದು ಯಾರಿಗೆ? ಪಿಂಕಿ ಕೊಡ್ಬೇಕಾ? ಈ ಲಾಗ್ ನೋಡಿರಿ ಎಲ್ಲ. ಈ ಫೋನ್ ಕೊಟ್ಟು ಎಷ್ಟು ದಿನ ಆದಮೇಲೆ ಹೆಂಗೆ ಹಾಳು ಮಾಡ್ಕೊತಾರೆ.
ಅವನು ಟೆಂಪರ್ ಗ್ಲಾಸು ಹೊಡ್ಕೊಳ್ಳಲ್ಲ, ಅಷ್ಟು ಸ್ಮೂತಾಗಿ ಇಟ್ಕೊಂತೀನಿ ಫೋನ್. ಎಲ್ಲ ಹಾಳು ಮಾಡಿ ಹತ್ತಿ ಬಿತ್ತು ಬಿಡ್ತಾರೆ. ನಾನು ಬ್ಯಾಕ್ ಕೇಸು ಅಷ್ಟು ನೀಟಾಗಿಲ್ಲ, ಪ್ರೇಮಲೋಕ ಅಂತ ತರಿಸೀನಿ. ಈಗ ಇದಕ್ಕೆ ಬ್ಯಾಕ್ ಕೇಸು ಎಂಥದ್ದು ಹಾಕ್ಸ್ಲಿ? ಇಷ್ಟ. ಎಸ್, ಇದು ಇವತ್ತಿಗೆ ಹತ್ತತ್ರ 4-5 ವರ್ಷ ಆಯ್ತು ಈ ಫೋನ್ ತಗೊಂಡು. 4-5 ವರ್ಷ ಇದನ್ನೇ ಯೂಸ್ ಮಾಡಿದ್ದೀನಿ. ಒಂದು ಸಣ್ಣ ಸ್ಕ್ರ್ಯಾಚ್ ಮಾಡ್ಕೊಂಡಾಗ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೆ ಈ ಫೋನ್ನ. ಸೊ ಫೈನಲಿ ಈಗ ಎಕ್ಸ್ಚೇಂಜ್ ಆಗೋ ಫೋನು. ಸೊ ಕಂಪ್ಲೀಟ್ ಡೇಟಾ ಟ್ರಾನ್ಸ್ಫರ್ ಮಾಡ್ಕೊಂಡೆ. ನೋಡಿ, ಹಲೋ ನಮಸ್ಕಾರ ಅಂತೆಲ್ಲ ರೀಸ್ಟೋರ್ ಕಂಪ್ಲೀಟೆಡ್ ಅಂತ ಬಂತು. ಸೊ ಸ್ಟಾರ್ಟ್ ಆಯಿತು. ಫೈನಲಿ ನನ್ನ ಐಫೋನ್ ಬಂತು ನೋಡಿ. ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಫಾರ್ ಯುವರ್ ನ್ಯೂ ಫೋನ್. ಚೆನ್ನಾಗಿ ಯೂಸ್ ಮಾಡು. 100% ನನಗೆ ಹೇಳ್ಕೊಡ್ತೆ, ಚೆನ್ನಾಗಿ ನಿನಗೆ ಹೇಳ್ಬೇಕು. ನಾನು ಫೋನ್ಗಳಲ್ಲಿ ಬಂದ್ಬಿಟ್ಟು ಸಕ್ಕದಾಗಿ ಎಷ್ಟು ಪ್ರೀತಿಯಿಂದ ನೋಡ್ಕೊತೀನಿ ನನ್ನ ಫೋನ್. ಫೋನ್ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಚೆನ್ನಾಗಿತ್ತು. ಹೇಗೆ ಯೂಸ್ ಮಾಡ್ತಿದ್ಯಾ? ಚೆನ್ನಾಗಿದೆಯಾ? ನೋಡಿ, ಅವಲೇ 900 ರೂಪಾಯಿ ಕೊಟ್ಟು ಟೆಂಪರ್ ಗ್ಲಾಸ್ 900 ರೂಪಾಯಿ ಗೋರಿಲ್ಲಾ. ಅದು ಅಂತ ಗೋರಿಲಾಗಿಂತ ಇನ್ನೊಂದು ಯಾವ್ದೋ ಅಂದಪ್ಪ ಭಾಳ ಚೆನ್ನಾಗೈತೆ, ಅದನ್ನ ಅದನ್ನ ಹಾಕ್ಸ್ದೆ ತಡಿ. ಆಮೇಲೆ ಹಿಂದ್ಗಡೆ ಬ್ಯಾಕ್ ಕೇಸ್ ಇದು ಹೊಸದು, ಭಾಳ ಚೆನ್ನಾಗೈತೆ, ಫುಲ್ ಪ್ರೀಮಿಯಮ್ ಐಫ್ ಇದ್ರಲ್ಲ. ಆಮೇಲೆ ಸೈಡ್ಗೆಲ್ಲ ಕವರ್ ಹಾಕ್ಸ್ದೆ, ನೀನು ಹಾಕ್ಸಿಲ್ಲ ನೋಡು ಅಷ್ಟು. ನಾನು ಎಷ್ಟು ನಾನೊಂದು ಕಿಡ್ನಿ ಮಾರ್ಕ್ ಕೊಡ್ಸಿದ್ದೀನಿ, ಚೆನ್ನಾಗಿ ನೋಡ್ಕೊ ಫೋನ್. ಹ್ಞೂ, ನಾನು ಇರೋ ಬರೋ ಕಿಡ್ನಿಗಳು ಮಾರಿ ನಾನು ನಿನಗೋಸ್ಕರ ಹಂಗಂತ. ಓ ನಮ್ಮೋ, ತಡಿ ಹೇಳಿ ತಡಿ. ಆಯುಕ್ತ ಎಲ್ಲೋಗಿದ್ದೆ ಆಚೆ? ಅಮ್ಮ ಇಲ್ಲ, ಅಪ್ಪ ಮತ್ತೆ ಮಗಳು ಹೊರ ಮನೆಗೆ ಹೋಗಿದ್ರು. ಅಪ್ಪ ಮತ್ತೆ ಮಗಳು ಓರನ್ ಮಾಲ್ಗೆ ಹೋಗಿದ್ರಾ? ಏನ್ ತಂದ್ರಿ ಓರನ್ ಮಾಲಿಂದ? ಹೇಳು. ಗೇಮ್ ಆಡಿದ್ವಿ, ಆಮೇಲೆ ಅವಾಗ ತುಂಬಾ ಭಯ ಆಗ್ತಾ ಇತ್ತು. ಹೌದಾ? ಇವಳು ಅದನ್ನೇನೋ ಹಿಂಗೆ ಹಾಕೊಂಡು ಅವ್ರ ಪಾಪ ಹತ್ತಿಪ್ತ ಅಂತ ಕೊಟ್ಟಾರ, ಹಿಂಗೆ ಹಾಕಿ ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡಾಳಲ್ಲ, ಕೈ ಬಿಟ್ಬಿಡಾಳ, ಅದು ಹಿಂಗೆ ಅಂತ ಕಿತ್ತೋಸ್ಬಿಟ್ಟಾಳ ಅದನ್ನೆಲ್ಲ. ಭಯ ಆಯ್ತಾ? ಕೈ ತೊಳ್ಕೊಂಬ, ಕೈ ಎಲ್ಲ ಈಗ ಡೋನಟ್ಸ್ ತಿಂದು. ಅಮ್ಮ ಅಲ್ಲಿ ಟಿಶ್ಯೂ ಪೇಪರ್ ಇತ್ತಲ್ಲ ಅಮ್ಮ, ನೋಡಿ ಅದಕ್ಕೆ ಹೇಳಿದ್ದು ನಿಮ್ಮಮ್ಮಗೆ, ಅಮ್ಮ ಟಿಶ್ಯೂ ಪೇಪರ್ ಇಟ್ಟಿದ್ರಲ್ಲ ಎಲ್ಲಿ ಅಂತ. ಟಿಶ್ಯೂ ಪೇಪರ್ ಎತ್ ನೀವು ಮನೇಲಿ ಬಿಸಾಕ, ನಾವು ಕ್ಲೀನ್ ಮಾಡ್ತೇವೆ. ನನ್ ಫುಲ್ ಕಂಪ್ಲೀಟ್ ನಂದೇ ಇದು ಸೆಲೆಕ್ಷನ್. ತೋರ್ಸು. ನೀವು ಓರನ್ ಮಾಲಲ್ಲಿ ತಗೊಂಡಿದ್ದ ಬ್ಲೇಡು? ಯಾಕೆ ಜಾಸ್ತಿ ರೇಟ್ ಇದೆ. ಜುಡಿಯೋಲ್ ತಂದ, ಹಂಗಿದ್ರೆ ಓಕೆ, ಚೆನ್ನಾಗಿತ್ತು. ಆಯ್ತಲ್ಲ, Nice. ಆಯ್ತಾ ತೋರ್ಸೋಣ. ವಾವ್, ಏನು ಹಂಗೆ ವರ್ಷ ಬ್ಯೂಟಿಫುಲ್ ಇದೆ. ಹಿಂಗೆ ನಾವೆಲ್ಲ ಹಂಗೆ ವರ್ಷಕೊತಿದ್ವಿ. ಇದನ್ನೇ ಹೇಳ್ಕೊಡು ಮಕ್ಳಿಗೆ. ಏನಾಗಲ್ಲ, ನೀನ್ ಈಗ ಬಿಚ್ತೀವಿ ಇವನ್ನ ಹೊರಗೆ ಹಾಕ್ತಾರ, ಪ್ರತಿ ಸಲ ಹಂಗೆ ಹಾಕ್ಬೇಡ. ತೋರ್ಸಿದ್ ಹೆಂಗಿದೆ ಅಜ್ಜಿಗೆ ತೋರ್ಸು, ಅಜ್ಜಿ, ತಾತಗೆ ಅಜ್ಜಿ ಇಲ್ಲಿ. ಪಿಂಕಿಗೆ ತೋರ್ಸು. ಪಿಂಕಿ, ಒಂದು ನಿಮಿಷ ಬಾಯಲ್ಲಿ. ಆಯ್ತಾ? ಇದೆಲ್ಲ ಚಾಯ್ಸ್ ಯಾರ್ದು ಹೇಳ? ಎಲ್ಲ ನಂದೆ. ಹೌದಾ? ನನಗೇನೋ ತರ್ಲಿಲ್ವಾ? ಅವಳಿಗೆ ಹೇಳ್ದೆ, ಎಷ್ಟು ಹೇಳ್ದೆ, ಅಪ್ಪ ಬೇಡ ಬಿಡಪ್ಪ ಅಮ್ಮಗೆ ಏನ್ ತಗಂತೀಯ? ನೋಡ್ದ ಯುಕ್ತ? ಅಲ್ಲಿ ಹೋಗಿ ಒಂದು ಚೆನ್ನಾಗಿತ್ತು, ಅದು ಹಿಂಗ ದೇವರಣ್ಣ ಅವಳೇ ಅಂದ್ಲು ಬೇಡ ಬಿಡ. ಹೌದಾ ಯುಕ್ತ? ವೈಟ್ ಅದು. ವೈಟ್ ಕೊಳೆ ಹಾ, ನೈಸ್, ಆಯ್ತಾ? ಚೆನ್ನಾಗಿತ್ತು. ಇದೆಲ್ಲ ಹಿಂಗೆ ಅಲ್ಲ ಯುಕ್ತ, ನೀನ್ ನನಗ್ ಬೇಡ ಅಂತ ಹೇಳ್ದ. ಇದು ನೋಡು, ಹೌ ಡೇರ್ ಯು ಯುಕ್ತ? ವಾವ್, ದಿಸ್ ಇಸ್ ಸೋ ಕ್ಯೂಟ್. ಅಯ್ಯಯ್ಯೋ, ಇದನ್ನ ಬೀಚ್ಗೆ ಹೋದಾಗ ಹಾಕೊಳ್ಳು ಮಗನೆ. ಅದಕ್ಕೆ ತಗೊಂಡಿದ್ದು, ಬೀಚ್ಗೆ ಹೋದಾಗ ಹಾಕೊಳ್ಳಕ್ಕೆ ತಗೊಂಡಿದ್ದು. ಹೌದಲ್ಲ? ಮತ್ತೆ ಇದು ಏನಿದು? ಶಾರ್ಟ್ಸ್, ನೈಸ್. ಸ್ಕೂಲ್ ಕಾಲೇಜ್ ಇದಕ್ಕೆ ಸ್ಕೂಲ್ ಹೋಗಕ್ಕೆ. ಮತ್ತೆ ಫೇವ್ರೇಟ್ ಇದು ಏನು? ನೈಟಿ ಅಮ್ಮ, ಹೊಸ ಸ್ಟೈಲ್ ಅದು. ಅಮ್ಮ, ಓಕೆ, ನಾ ಕಣ್ಣು ಮುಚ್ಚಕ್ಕೆ. ಒಂದು ಮುಚ್ಚು. ಮುಚ್ಚಿದೀನಿ ಕಣ್ಣು. ಆಯ್ತಾ? ಸಿಂಪಲ್ ಟಿ ಶರ್ಟ್ ಇದು. ಚೆನ್ನಾಗಿ. ಡಂಗ್ರಿ ತಾನೆ ಅದಕ್ಕೆ ಹಾಕೊಳಕ್ಕೆ ಇವೆಲ್ಲ ಅದನ್ನ ಇಟ್ಕೊಂತ ಬಿಡು, ಮುಟ್ಪಡಿತ್ತಾ ವೈಟು. ಅಪ್ಪ ನಂದು ಆರ್ಡರ್ ಆಗುತ್ತೆ ನೋಡಿ. ಇದು ಚೆನ್ನಾಗಿದೆ. ಚೆನ್ನಾಯ್ತಲ್ಲ? ಎಷ್ಟು ಬಟ್ಟೆ ತಗೊಂಡಿರೋದು? ನನಗೆ ಒಂದು ತಂದಿಲ್ಲ. ಇದು ಚೆನ್ನಾಯ್ತಾ? ಈ ಸನ್ನಿ ಕೊಟ್ಟು. ಸಣ್ಣಿಗೆ ಅಂತಿಕ್ಕಿ, ಸಣ್ಣಿಗೆ ಅನ್ನಕತ್ತಾಳ. ಬೇಡ ಮಗನೆ, ಮಾ, ಇದು ಡಾಗಿ ಐತಲ್ಲ? ಅದು ಟಡ್ಡಿ, ಅದು ಟೆಡ್ಡಿ, ಡಾಗಿ ಅಲ್ಲ. ಇದು ತದ್ದಿ ಅಲ್ಲ ಡಾಗಿ. ಇದಕ್ಕೆ ಮಾಡಿದ್ಲು ಬೇಕಂದ್ರೆ ಬೇಕಪ್ಪ. ಸಖತ್ತಾಗೈತೆ. ನನ್ನ ಮಗಳ ಸೆಲೆಕ್ಷನ್ ಅನ್ನಂಗೆ ಐತೆ. ಸೂಪರ್ ಮಗನೇ ನೀನು. ಚೆನ್ನಾಗಿದೆ, ಬಟ್ಟೆನೂ ಚೆನ್ನಾಗಿದೆ. ಇಷ್ಟು ದೊಡ್ಡ ಕಾಲ ಅವಳದು? ದೊಡ್ಡದಾಗ್ಲಿಲ್ವಾ? 45 years. 45 years. ಐ ವೇಸ್ಟಾ? ಹೌದೌದು. ಅಷ್ಟೇ. ನಾನು ಒಂದು ಚಪ್ಪಲಿ ತಗೊಂಡೆ.
ನೋಡ್ದ ನಾನು ನೆನ್ಪೇ ಆಗಲ್ಲ ನಿನ್ಗೆ. ನಾನು ಹೇಳ್ದೆ ಅವ್ಳು ಬೇಡ ಅಂದ್ಲು. ಅವಳೇನ್ ಬೇಡ, ನೀನ್ ನನ್ನ ಹೆಂಡತಿಗೆ ನಾನು ತಗೋತೀನಿ ಅಂತ ತಗೋಬೇಕಿತ್ತು. ಅವಳೇ ಅಂದ್ಲು ಬೇಡ ಅಂತ. ಕರೆಕ್ಟ್ ಹೌದಾ? ನೀನೇ ಅಂದ್ಲು. ನೋಡು ನಾನಿದೀನಿ, ಪಿಂಕಿ ಇದ್ದಾಳೆ, ನಮ್ಗೆ ಏನಾದ್ರು ತಂದ್ರ ನೀನು ನಿಮ್ಮ ಅಪ್ಪ ಬಾಳ ಇದೀರಾ. ಎಲ್ಲಿ ಗೊತ್ತಾಯ್ತು? ನಾವಂತೂ ಎಲ್ಲೋದ್ರು ನಿಮ್ಗೆ ಯಾವ ಸ್ಟುಡಿಯೋದಾಗ ತಗೊಂಡಿದ್ದು? ನೀನ್ ಎಲ್ಲಾನ ತಗೋಬಾ. ಅದು ಹೊಸದಾಗೈತೆ, ಅದು ಯಾವ್ದೋ ವೈಟ್ ಡ್ರೆಸ್. ನಿಮ್ಮಿಬ್ರ ಜೊತೆ ಅಟ್ಟಮೆಟ್ಟ ಕೋಳಿ ಮೊಟ್ಟೆ 2 ಹೋಗ್ರಿ, ಮಾತಾಡ್ಸ್ಬೇಡ 2 ಮಾತಾಡ್ಸ್ಬೇಡ ನೀನು. ನನ್ನ ಆ ಡೋನಟು ನನಗೆ ತಂದಿಲ್ಲ ನೀನು. ಚೆನ್ನಾಗಿದೆ ಚಪ್ಪಲಿ. ಚೆನ್ನಾಗಿಲ್ಲ, ಡಬ್ಬಾ ತರ ಇದೆ. ಪಿಂಕಿ ನೈಟ್ ಡ್ರೆಸ್ಗಳು ಏನ್ ಚೆನ್ನಾಗಿದೆ ಗೊತ್ತಾ ಪಿಂಕಿ?